ಕೃಷ್ಣ ಎಲ್ರಿಗೂ ಕೂಡ ನಮಸ್ಕಾರ. ಇವತ್ತಿನ ಈ ವಿಶೇಷವಾಗಿರುವಂತಹ ಸಂಚಿಕೆಯಲ್ಲಿ ನಾವು ಅತ್ಯಂತ ವಿಶೇಷವಾಗಿರುವಂತಹ ಒಂದು ಪುಸ್ತಕದ ಬಗ್ಗೆ ತಿಳ್ಕೊಳ್ಳೋಣ. ಪುಸ್ತಕ ಯಾವುದು ಅಂದರೆ ಪಾಪಗಳು ಮತ್ತು ಪ್ರಾಯಶ್ಚಿತ್ತಗಳು ಅಂತ ಹೇಳಿಬಿಟ್ಟು ಒಂದು ಪುಸ್ತಕದ ಬಗ್ಗೆ ನಾವೀಗ ತಿಳ್ಕೊಳ್ತಾ ಹೋಗೋಣ. ಸಾಮಾನ್ಯವಾಗಿ ಈ ಒಂದು ಪುಸ್ತಕದಲ್ಲಿ ಅಂದರೆ ಗರುಡ ಪುರಾಣದಲ್ಲಿ ಬರುವಂತಹ ಹಲವಾರು ವಿಷಯಗಳು ಅಂತಂದರೆ ಈ ಒಂದು ಪಾಪಗಳಿಗೆ ಸಂಬಂಧಪಟ್ಟಂತಹ ವಿಷಯಗಳು ಯಾವುದಿದೆ ಅಂದರೆ ಯಾವುದು ಪಾಪ ಯಾವುದು ಪುಣ್ಯ, ಯಾವ ಒಂದು ಪಾಪ ಕರ್ಮವನ್ನು ಮಾಡಬಾರ್ದು, ಯಾವ ಒಂದು ಪಾಪ ಕರ್ಮವನ್ನು ಮಾಡೋದ್ರಿಂದ ಯಾವ ಯಾವ ಶಿಕ್ಷೆಗಳನ್ನು ನಾವು ಅನುಭವಿಸ್ಬೇಕಾಗತ್ತೆ ಅನ್ನುವಂತಹ ವಿಷಯಗಳನ್ನು ನಾವು ಹಲವಾರು ಪುರಾಣಗಳಲ್ಲಿ ನೋಡ್ತೀವಿ. ಅದರಲ್ಲೂ ಕೂಡ ವಿಶೇಷವಾಗಿ ಗರುಡ ಪುರಾಣದಲ್ಲಿ ಈ ಒಂದು ನರಕಗಳ ಬಗ್ಗೆ, ಶಿಕ್ಷೆಗಳ ಬಗ್ಗೆ ನಮಗೆ ತುಂಬಾ ಸ್ಪಷ್ಟವಾದ ಉಲ್ಲೇಖವನ್ನು ನೀಡುತ್ತೆ. ಅಂತಹ ವಿಷಯಗಳನ್ನು ನಮಗೆ ಈ ಪುಸ್ತಕದಲ್ಲಿ ತುಂಬಾ ವಿಶೇಷವಾಗಿ ನೀಡಲಾಗಿದೆ. ಅದು ಕೂಡ ತುಂಬಾ ಸ್ಪಷ್ಟವಾಗಿ ಅರ್ಥವಾಗುವಂತಹ ರೀತಿಯಲ್ಲಿ ನಮಗೆ ಈ ಪುಸ್ತಕದಲ್ಲಿ ನೋಡ್ಬೋದು. ಹಾಗೆಯೇ ಯಾವ ಯಾವ ಪುರಾಣಗಳಲ್ಲಿ ಅಥವಾ ಯಾವ ಒಂದು ಗ್ರಂಥಗಳಲ್ಲಿ ಈ ಒಂದು ನರಕಗಳ ಬಗ್ಗೆ ಆಗಿರ್ಬೋದು ಅಥವಾ ಈ ಒಂದು ಪಾಪಗಳ ಬಗ್ಗೆ ಆಗಿರ್ಬೋದು ಮತ್ತು ಆ ಒಂದು ಪಾಪಗಳನ್ನು ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುವಂತಹ ವಿಶೇಷವಾಗಿರುವಂತಹ ವಿಚಾರಗಳನ್ನು ನಮಗೆ ಈ ಪುಸ್ತಕ ತಿಳಿಸುತ್ತೆ. ಸೊ ಹಾಗಾಗಿ ಯಾರೆಲ್ಲ ಈ ಒಂದು ಪಾಪಗಳು ಮತ್ತು ಪ್ರಾಯಶ್ಚಿತ್ತಗಳು ಅನ್ನುವಂತಹ ವಿಶೇಷತೆಗಳನ್ನು ತಿಳ್ಕೊಳ್ಬೇಕಂತ ಇದ್ದೀರಾ ಅಂಥವ್ರಿಗೆ ಈ ಪುಸ್ತಕ ತುಂಬಾ ಅತ್ಯಂತ ವಿಶೇಷವಾಗಿರುವಂತಹ ಪುಸ್ತಕ ಆಗಿದೆ. ತುಂಬ ಜನ ಸಾಮಾನ್ಯವಾಗಿ ಗರುಡ ಪುರಾಣ ಪುಸ್ತಕವನ್ನು ಓದೋದಕ್ಕೆ ತುಂಬಾ ಹಿಂಜರಿತಾರೆ. ಯಾಕಂದರೆ ಆ ಪುಸ್ತಕವನ್ನು ನಾವು ಓದಬೇಕೋ ಓದಬಾರ್ದು, ಅದನ್ನು ನಾವು ಮನೆಯಲ್ಲಿ ಇಡಬೇಕೋ ಇಡಬಾರ್ದು ಅಂತ ಹೇಳಿ ತುಂಬಾ ಒಂದು ಗೊಂದಲ ತುಂಬ ಜನರಲ್ಲಿ ಇದೆ. ಸಾಮಾನ್ಯವಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಗರುಡ ಪುರಾಣ ಪುಸ್ತಕವನ್ನು ಓದಲೇಬೇಕಾಗತ್ತೆ. ಯಾಕಂದರೆ ಇದು ನಮ್ಮ 18 ಪುರಾಣಗಳಲ್ಲಿ 3 ಭಾಗಗಳನ್ನು ಮಾಡಲಾಗಿದೆ. ಒಂದು ಸಾತ್ವಿಕ ಪುರಾಣಗಳು 6 ಆದರೆ ರಾಜಸ ಪುರಾಣಗಳು 6 ಆಗಿದೆ. ಹಾಗೆಯೇ ತಾಮಸ ಪುರಾಣಗಳು ಕೂಡ 6 ಇದೆ. ಒಟ್ಟು ನಮಗೆ 18 ಮುಖ್ಯ ಪುರಾಣಗಳು ನೋಡೋದಕ್ಕೆ ಸಿಗುತ್ತೆ. ಈ 18 ಮುಖ್ಯ ಪುರಾಣಗಳಲ್ಲಿ ಮೊದಲನೆಯ ಸಾತ್ವಿಕ ಪುರಾಣದಲ್ಲಿ ಬರುವಂತಹದ್ದೇ ಈ ಗರುಡ ಪುರಾಣ ಆಗಿದೆ. ಈ ಹೇಗೆ ನಮ್ಮ ಒಂದು ಭಗವದ್ಗೀತೆಯನ್ನು ನಾವು ಓದುವಂತಹದ್ದು ಎಷ್ಟು ಮುಖ್ಯವಾಗಿದೆ, ಅದೇ ರೀತಿಯಾಗಿ ನಾವು ಈ ಒಂದು ಗರುಡ ಪುರಾಣವನ್ನು ಕೂಡ ಓದುವುದು ಅಷ್ಟೇ ಮುಖ್ಯವಾಗಿದೆ. ಯಾಕಂದರೆ ಯಾವ ಒಂದು ತಪ್ಪುಗಳನ್ನು ಅಂತಂದರೆ ತಪ್ಪು ಅಂತಂದರೆ ಯಾವುದಂತಲೇ ನಮಗೆ ಗೊತ್ತಿರೋದಿಲ್ಲ. ಸೊ ಅಂತಹ ಒಂದು ವಿಷಯಗಳನ್ನು ನಾವು ಇಂತಹ ವಿಶೇಷವಾಗಿರುವಂತಹ ಪುಸ್ತಕದಲ್ಲಿ ನಾವು ಓದಿ ತಿಳ್ಕೊಂಡಾಗ ನಮಗೆ ಅರ್ಥ ಆಗುತ್ತೆ ಅದು ಪಾಪದ ಕರ್ಮವೋ ಅಥವಾ ಪುಣ್ಯದ ಕರ್ಮವೋ, ಅದನ್ನು ನಾವು ಯಾಕೆ ಮಾಡಬೇಕು ಯಾಕೆ ಮಾಡಬಾರ್ದು, ಅದನ್ನು ಮಾಡೋದ್ರಿಂದ ಏನೆಲ್ಲ ಒಂದು ಶಿಕ್ಷೆಗಳನ್ನು ನಾವು ಮುಂದೆ ಅನುಭವಿಸ್ಬೇಕಾಗುತ್ತೆ ಅನ್ನುವಂತಹದ್ದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಂಡಾಗ ಮಾಡೋದ್ರಿಂದ ತಪ್ಪಿಸ್ಕೊಳ್ಬೋದು. ಈ ವಿಶೇಷವಾಗಿರುವಂತಹ ಪುಸ್ತಕದ ಲೇಖಕರು ಡಾಕ್ಟರ್ A.V. ನಾಗಸಂಪಿಗೆ ಆಚಾರ್ಯರು ಅಂತ ಹೇಳಿಬಿಟ್ಟು ಈ ಪುಸ್ತಕದಲ್ಲಿರುವಂತಹ ಪುಟಗಳ ಸಂಖ್ಯೆ ಕೇವಲ 104 ಪುಟಗಳನ್ನು ಮಾತ್ರ ಒಳಗೊಂಡಿದೆ. ಸೊ ಇಂತಹ ಒಂದು ಸಂಕ್ಷಿಪ್ತವಾಗಿರುವಂತಹ ಪುಸ್ತಕದಲ್ಲಿ ಅತ್ಯಮೂಲ್ಯವಾಗಿರುವಂತಹ ವಿಷಯಗಳನ್ನು ನಾವು ನೋಡ್ಬೋದು. ಸೊ ಹಾಗಾದ್ರೆ ಯಾರಿಗೆ ವಿಶೇಷವಾಗಿರುವಂತಹ ಪುಸ್ತಕ ಬೇಕಾಗಿದೆ ಕೆಳಗಡೆ ಕೊಟ್ಟಿರುವಂತಹ ಸಂಖ್ಯೆಗೆ ನೀವು ಒಂದು ವಾಟ್ಸಪ್ನ ಮಾಡಿ ಈ ಪುಸ್ತಕದ ಒಂದು ಡೀಟೇಲ್ಸನ್ನು ವಾಟ್ಸಪ್ಪಲ್ಲಿ ಪಡ್ಕೊಳ್ಬೋದು. ಅದಕ್ಕೆ ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ನಿಮ್ಮ ವಿಳಾಸವನ್ನು ಕಳಿಸ್ಕೊಟ್ರೆ ಸಾಕು. ಈ ಪಾಪಗಳು ಮತ್ತು ಪ್ರಾಯಶ್ಚಿತ್ತಗಳು ಅನ್ನುವಂತಹ ವಿಶೇಷವಾದ ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ಪೋಸ್ಟ್ ಮಾಡಲಾಗುತ್ತೆ. ಹರೇ ಕೃಷ್ಣ.